ಒಳ ಮನಸ್ಸು ಮತ್ತು ಹೊರ ಮನಸ್ಸು. ಹೊರ ಮನಸ್ಸು ಕ್ರಿಯೇಟ್ ಆಗೋದು ನಿಮ್ಮ ಜೆನೆಟಿಕ್ಕಿಂದ, ನಿಮ್ಮ ಇನ್ಫ್ಲೂಯೆನ್ಸಿಂದ, ನಿಮ್ಮ ಫ್ರೆಂಡ್ಸ್ ಸರ್ಕಲಿಂದ. ಒಳ ಮನಸ್ಸು ಅದು ಭಗವಂತನಿಗೆ ಕನೆಕ್ಟೆಡ್ ಆದ ಮನಸ್ಸು. ಸ್ವಲ್ಪ ಅಜ್ಞಾನದಿಂದಿರೋ ಮನಸ್ಸಾದರೆ ಈ ಕನಸೆಲ್ಲ ಕಾಣುತ್ತೆ. ಎಷ್ಟೋ ಜನ ಆಶ್ರಮಕ್ಕೆ ಬಂದು ಹೇಳು, 4 ದಿನದ ಹಿಂದೆ ಆದ ಇನ್ಸಿಡೆಂಟ, ನನ್ನ ಮಗು ದೇವಿ ಜೊತೆಗೆ ಮಾತಾಡ್ತಾಳೆ. ಸರಿ, ಅವಳು ಸಾಕ್ಷಾತ್ ದೇವಿ ಜೊತೆಗೆ ಮಾತಾಡ್ತಾಳೆ, ನನ್ನ ಯೂಸಾರು ಏನಿದೆ ಅಲ್ಲಿ, ನಾನು ದೇವಿ ಎಷ್ಟು ದೊಡ್ಡವನು. ಹಾಗಾದರೆ ಆ ಮಗು ದೇವಿ ಜೊತೆ ಮಾತಾಡಿದ್ದು ಅದರ ಭ್ರಮೆ, ಅದನ್ನು ಒಪ್ಪಿದ ಅಪ್ಪ ಅಮ್ಮನ ಭ್ರಮೆ, ಅದನ್ನು ಪ್ರೊಜೆಕ್ಟ್ ಮಾಡಿದ್ದು ಉಳಿದವರ ಭ್ರಮೆ. 4 ಜನ ಹಾರ ಹಾಕಿ ಟಿನ್ 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 ಆರತಿ ಮಾಡಿ ಲಲಿತಾ ಸಹಸ್ರನಾಮ ಹೇಳಿ ಅವಳನ್ನು ಪೂಜೆ ಮಾಡಿದ್ದು 5ನೇ ಭ್ರಮೆ. ಹಾಗಾದರೆ ಒಂದು ಹೆಣ್ಣು ದೇವಿ ಅಲ್ವಾ? ಖಂಡಿತ ಹೌದು. ದೇಹದಿಂದ ಅವಳು ದೇವಿ ಅಲ್ಲ, ಅವಳಾಗಿರೋ ಚೈತನ್ಯ ಇದೆಯಲ್ಲ ಅದು ಶಕ್ತಿ. ಎಲ್ಲ ದೇಹದಲ್ಲೂ ಶಿವ ಮತ್ತು ಶಕ್ತಿ ಬಿಟ್ಟು, ಅಥವಾ ಪುರುಷ ಮತ್ತು ಪ್ರಕೃತಿ ಬಿಟ್ಟು, ಯಾಕಂದರೆ ವಿಷ್ಣು ಮತ್ತು ಲಕ್ಷ್ಮಿ ಹೇಳಲಿಲ್ಲ ಗುರೂಜಿ ಅಂತ ಹೇಳೋದು ಬೇಡ, ಪುರುಷ ಮತ್ತು ಪ್ರಕೃತಿ ಬಿಟ್ಟು ನೀವು ಆ ಪುರುಷನನ್ನು ಯಾವ ಹೆಸರಾರು ಕರ್ಕೊಳ್ಳಿ, ಬೇರೆ ಯಾರಿಲ್ಲ. ಪುರುಷ ರೂಪದಲ್ಲಿ ಚೈತನ್ಯ ಬ್ರಹ್ಮ ಇದ್ದಾನೆ, ಶಕ್ತಿ ರೂಪದಲ್ಲಿ ವೀರ್ಯ ಹೊರಗೆ ಹೋಗ್ತಾ ಉಂಟಷ್ಟೆ. 2 ಅರ್ಥ ಆದರೆ ಎಲ್ಲ ಅರ್ಥ ಆಯ್ತು. ಆ ಶಕ್ತಿಯನ್ನು ಮೇಲುಗಡೆ ಪರಮೇಶ್ವರನನ್ನು ಸೇರಿಸಿದರೆ ಜ್ಞಾನಪ್ರಾಪ್ತಿ ಆಗ್ತದೆ. ಆ ಶಕ್ತಿಯನ್ನು ಹೊರಗೆ ಇನ್ನೊಂದು ಶಕ್ತಿಯ ಜೊತೆಗೆ ಸೇರಿಸಿದರೆ ಅಲ್ಲೊಂದು ಸೃಷ್ಟಿಯಾಗ್ತದೆ. ಇಷ್ಟೇ ಮ್ಯಾಟ್ರು. ಆಧ್ಯಾತ್ಮದಲ್ಲಿ ಶುರು ಬೇಕಾಗಿರುವುದು ಅವನ ಮನಸ್ಸಿನ ಪರಿಸ್ಥಿತಿಯನ್ನು ನೇರ ದಾರಿ ತೋರಿಸೋರ ಹತ್ರ ಹೀಗೆ ಬಿಚ್ಚಿ ಖಾಲಿ ಹಾಳೆ ಇಟ್ಟಾಗ ಇಡಬೇಕು. ಇದು ನನ್ನ ಅವಸ್ಥೆ. ಅದಿಟ್ಟರೆ ಅವ ನಿಜವಾದ ಜ್ಞಾನಿಯಾದ ಗುರುವಾದರೆ ಖಂಡಿತ ಅವ ದಾರಿ ತೋರಿಸ್ತಾನೆ. ಕಮರ್ಷಿಯಲ್ ಗುರು ಆದರೆ ಅದನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾನೆ. ಒಂದು ಕಾಸು ಹೋಗುತ್ತೆ, ಇಲ್ಲ ಅವನ ಭಾವನೆ ಹೋಗ್ತದೆ ಅಷ್ಟೆ. ಜ್ಞಾನಿಯಾದವನಾದರೆ ಫಸ್ಟ್ ಹೇಳ್ತಾನೆ, ಫಸ್ಟ್ ಅವನು ಕೂರ ಯಾಕೆ ಬಂತು ರಿಸರ್ಚ್ ಮಾಡು, ನಿನ್ನೆ ಏನು ತಿಂದಿ ನೋಡು. ಶಾರೀರಿಕವೋ ಮಾನಸಿಕವೋ ಆಹಾರದಲ್ಲೇ ವ್ಯತ್ಯಾಸ ಆಗಿರುತ್ತೆ. ಕಾಯಿಲೆ ಎಲ್ಲ ಸುಮ್ಮನೆ ಬರೋದೇ ಇಲ್ಲ. ಯಾವುದರಿಂದ ಬಂತು ಹುಡುಕ್ತು? ಸ್ಟ್ರೆಸ್ಸಿಂದ ಬಂತು ಅಲ್ಲ. ಈ ಭಾಗದಿಂದ ದೇಹ 3 ಭಾಗ ಮಾಡೋಣ. ಇದು ಬೌದ್ಧಿಕ ಭಾಗ, ಇಲ್ಲಿ ಹುಚ್ಚಿಡಿದ್ರೂ ಕಾಯಿಲೆ ಬರ್ತದೆ, ಇಲ್ಲಿ ವ್ಯತ್ಯಾಸ ಆದರೂ ಕಾಯಿಲೆ ಬರ್ತದೆ, ಇಲ್ಲಿ ವ್ಯತ್ಯಾಸ ಆದರೂ ಕಾಯಿಲೆ ಬರ್ತದೆ. 3 ಭಾಗ ಮಾಡಿ ಹುಡುಕ್ಬೇಕು ಯಾವ ಭಾಗದಲ್ಲಿ ವ್ಯತ್ಯಾಸ ಆಯಿತು. ಯಾಕೆ ನಾನಿವತ್ತು ಕಾಮ್ ಆಗಿಲ್ಲ. ಇದನ್ನೆಲ್ಲ ಹುಡುಕಿದಾಗ ಮನಸ್ಸಿನ ಭ್ರಮೆಗಳಿಗೆ ಉತ್ತರ ಸಿಗ್ತದೆ. ಅದಕ್ಕೆ ಅಧ್ಯಯನ ಆಗಬೇಕು. ಸುಮಾರು ಜನ ಭ್ರಮಿಸ್ತಾರಲ್ಲ, ನನಗೆ ಹುಚ್ಚಿಡ್ದಿದೆ, ನಾನು ಶಾಕಲ್ಲಿದ್ದೀನಿ, ನಾನು ಶೇರ್ಸ್ ದುಡ್ಡು ಹೋಯಿತು, ಅದೆಲ್ಲ ಡಿಪ್ರೆಷನಿಗೆ ಹೋಗೋದು. ಅವ ಓವರ್ ಥಿಂಕ್ ಮಾಡಿ ಅವ ಮನಸ್ಸು ಒಂದು ಮೋಡಿಗೆ ಹೋಗೋದು. ಹಾಗಾಗಿ ಅದನ್ನು ವಾಪಸ್ ತರಲಿಕ್ಕಾಗಲ್ಲ ಟ್ರೀಟ್ಮೆಂಟ್ ಮಾಡಿ. ಅದು ಪರ್ಮನೆಂಟ್ ಮೋಡ್ ಆದರೆ ಚೇಂಜ್ ಮಾಡಲಿಕ್ಕಾಗಲ್ಲ. ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇದೆಯಲ್ಲ, ಹುಚ್ಚೆ ಬಿಡಿಸ್ಲಿಕ್ಕಾಗ್ತದೆ. ಹುಚ್ಚ ಅನ್ನೋದು ಒಂದು ಮನಸ್ಸಿನ ಮೋಡ್ ಅಷ್ಟೇ. ಅವ್ನು ಥಿಂಕ್ ಮಾಡ್ತಾನೆ, ನಾನೀಗ ಡಾಕ್ಟರ್ ರಾಜ್ಕುಮಾರ್ ಅಂತ. ಅವ್ನು ರಾಜ್ಕುಮಾರ್ ಡೈಲಾಗ್ ಮೊದಲೇನೋ ಮಿಮಿಕ್ರಿ ಮಾಡಿರ್ತಾನೆ. ಅವ್ರು ಇನ್ಯಾರೋ ನಾನು ರಾಜ ಅಂತೇಳಿ ಕತ್ತಿ ಎಲ್ಲ ಸಣ್ಣಲ್ಲಿ ಆ್ಯಕ್ಟೆಲ್ಲ ಮಾಡಿರ್ತಾನೆ. ಯಾವುದೋ ಶಾಕ್ ಆದಾಗ ಅವ ಸೀದಾ ರಾಜನಿಗೆ ವಾಪಸ್ ಹೋಗಿಬಿಡ್ತಾನೆ. ಆವಾಗ ಅವ ರಾಜ, ಯಾರು ಬಂದರೂ ಚುಚ್ತಾನೆ. ಇನ್ನೊಬ್ಬ ಬಸ್ ಡ್ರೈವಿಂಗಲ್ಲಿ ಭಾರಿ ಪ್ರೀತಿ ಇದ್ದು ಇಷ್ಟ ಇದ್ದು ಅವ ಕೂತಿರುತ್ತೆ ಮನಸ್ಸು. ಯಾವುದೋ ಒಂದು ಇನ್ಸಿಡೆಂಟ್ ಅವನಿಗೆ ಶಾಕ್ ಆದಾಗ ಅವ್ನು ಹೇಳ್ತಾನೆ, ಹುಚ್ಚಾಸ್ಪತ್ರೆಯಲ್ಲಿ ನೋಡಿದ್ದೀರಾ, ಬನ್ನಿ ಟಿಕೆಟ್ ಕೊಡ್ತೀನಿ ಬಸ್ ಹತ್ತಿ ಅಂತ. ಆವಾಗ ಅವ ಹೀಗೆ ಸ್ಟೇರಿಂಗ್. ಡಾಕ್ಟ್ರ್ ಏನು ಮಾಡ್ತಾರೆ, ಮನೆಯವರಾದರೆ ಹುಚ್ಚ ಅಂಥೇಳಿ ಕೈಕಾಲು, ಡಾಕ್ಟ್ರ್ ಹಾಗೆ ಮಾಡಲ್ಲ, ನಂಗೊಂದು ಸೀಟ್ ಕೊಡಪ್ಪ ಬಸ್ ಹತ್ಲಿಕ್ಕಿದೆ ಅಂತ. ಇದು ಸೈಕಾಲಜಿ. ಅಲ್ಲೇನು ಇವನನ್ನು ಹೆಂಗೆ ಹೇಳಿ ಅವನ ಮನಸ್ಸು ಜೊತೆಗೆ ಇವ ಇನ್ವಾಲ್ವ್ ಆಗಿ ಇವನ ಮನಸ್ಸಿಂದ ಅವನ ಮನಸ್ಸನ್ನು ಸರಿ ಮಾಡು. ಇದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಮನಸ್ಸೇ ಭಾವನೆಗಳ ಹುಟ್ಟೆಲ್ಲಿಂದ ಮನಸ್ಸಿಂದ. ಮನಸ್ಸೇ ಮಹಾದೇವ. ಅದು ಮೆಚ್ಯೂರಿಟಿಗೆ ಹೋದರೆ ಮನಸ್ಸು ನಾಶಕ್ಕೂ ಕಾರಣ ಮಾಡ್ತದೆ ಅಲ್ವಾ? ಮನಸ್ಸು ಕೊಲ್ಲುವುದು ಆಧ್ಯಾತ್ಮದಲ್ಲಿ. ಯಾವುದು ಕೊಲ್ಲುತ್ತೆ? ಚಿಂತನೆಗಳಿಂದ ಈ ಮನಸ್ಸಿನ ಭ್ರಮೆಯನ್ನು ಅಳಿಸ್ತಾ ಹೋಗೋದು, ಅದೇ ಕೊಲ್ಲೋದು, ವಿಷ ಕುಡಿಯೋದಲ್ಲ. ದೇವರಂದರೆ ದಿವ್ಯತೆ ಅಷ್ಟೆ. ಸೂರ್ಯನ ದಿವ್ಯತೆ ಇದ್ದಿದೆಯಲ್ಲಿ ಸೂರ್ಯನೊಳಗೆ. ಅವನ ಆಧಾರ ಇಲ್ಲದೆ ಹೇಗೆ ನಿಂತಿದ್ದಾನೆ? ಈ ಪ್ರಶ್ನೆ ಹಾಕ್ಕೊಳ್ಳಿ ನೀವು ಹೇಳ್ಬೋದು ಅದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್. ಆಧ್ಯಾತ್ಮದಲ್ಲಿ ನೇರ ಉತ್ತರ ಇದೆ, ಓಂಕಾರ ಅಂತ ಉತ್ತರ ಉಂಟು. ಚಂದ್ರ ಹೇಗೆ ನಿಂತಿದ್ದಾನೆ? ಓಂಕಾರ. ನೀವು ಹೇಗೆ ಉಸಿರಾಡ್ತೀರಿ? ಓಂಕಾರ. ಅದನ್ನೇ ಅಧ್ಯಯನ ಮಾಡಿದರೆ ಸಿಕ್ತು ಉತ್ತರ. ನಾವು ಮಾಡಲ್ಲ. ಯಾಕೆ? ನಮ್ಮ
ಆ ಕಾರಣ ಶರೀರದ ಅಧ್ಯಯನ ಶುರು ಮಾಡಬೇಕಾದ್ರೆ ಸೂಕ್ಷ್ಮ ಸ್ಥೂಲ ಸುಮ್ಮನೆ ಇರೋದಿಲ್ಲ. ಅದಕ್ಕೆ ನೀವು ಡಿಸ್ಟ್ರಾಕ್ಷನ್. ಸ್ಥೂಲ ಯಾವುದು? ಕೈಕಾಲು ಸುಮ್ಮನೆ ಇರ್ತದ, ಸೊಳ್ಳೆ ಬಂದರೆ ಹಿಂಗೆ ಹೊಡಿತದೆ, ಪದ್ಮಾಸನ ಬಿತ್ತಲ್ಲಿ. ಈ ಆಸನೇನ ನಾವು ಹಿಂಗೆ ಕೂತಿದ್ರೆ ಅದು ಹೋಯ್ತು. ನಾನು ಸ್ವಲ್ಪ ಹೊತ್ತಿಗೆ ಕಾಲು ಹಿಂಗೆಲ್ಲ ಮಾಡ್ತಿದ್ದೆ, ಅಲ್ಲಿಗೆ ಆ ಆಸನ ಹೋಯ್ತು. ಮಾಡಿಸಿದ್ದು ಯಾರು ಅದ್ರ ಹತ್ರ? ಮನಸ್ಸಿ. ಈಗ ಸುಮ್ಮನೆ ಕೂರಬೇಡ, ನೀ ಕೂತ್ರೆ ನಾನು ಸತ್ತೋಗ್ತೀನಿ. ಮನಸ್ಸಿಗೆ ಗೊತ್ತು, ನೀನು ಸುಮ್ಮನೆ ಕೂತ್ರೆ ಮಗನೇ ನಾನು ಸತ್ತೋಗ್ತೀನಿ ಅಂತ. ನೀನು ಓದು. ಹಾಗಾಗಿ ಈಗ ಎಲ್ಲರ ಆಧ್ಯಾತ್ಮ ಸೆಮಿ ಸರ್ಕಲಲ್ಲಿ ಸುತ್ತೋದು. ಸ್ವಲ್ಪ ಕಾಲು ಹಿಂಗೆ ಮಾಡೋದು, ಸ್ವಲ್ಪ ಹೊತ್ತು ಪದ್ಮಾಸನ ಹಾಕು, ಸ್ವಲ್ಪ ಹಿಂಗೆ ಮಾಡೋದು, ಪದ್ಮಾಸನ ಹಾಕು. ಮನಸ್ಸಿಗೆ ದೇಹದ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಹಾಗಾಗಿ ಅದು ಪ್ರೇರಣೆ ಮಾಡೋದು. ಇಂಥ ಬಟ್ಟೆ ಹಾಕು, ಇಂಥವಳು ಚೆನ್ನಾಗಿದ್ದಾಳೆ, ಮಾತಾಡಿಸು, ಇಲ್ಲಿ ತಿರುಗಾಡು, ಈ ಗಾಡೀಲಿ ಸುತ್ತಾಡು, ಇಂಥ ಊಟ ಮಾಡು, ಒಳ್ಳೆ ಚೆನ್ನಾಗಿ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡು, ಅಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಬಿಸಿಲಿಗೆ ಮೈ ಕಾಯಿಸ್ತಾ ಮಲಕು. ಯಾಕೆ? ಸ್ಥೂಲ ಮತ್ತು ಸೂಕ್ಷ್ಮ ದೇಹಕ್ಕೆ ಆ ಹೊರಗಿನ ಆ ದೇಹಗಳ ಪಾಸಿಬಿಲಿಟಿ ಚೆನ್ನಾಗಿ ಗೊತ್ತು. ಯಾವಾಗ ಅದಕ್ಕೆ ಕಾರಣ ಶರೀರದ ಪಾಸಿಬಿಲಿಟಿ ಗೊತ್ತಾಗ್ತದೋ ಮನಸ್ಸು ಈ ದೇಹ ಜೊತೆಗೆ ಅಂಟೋದು ಬಿಡ್ತದೆ, ಅದು ಸೀದಾ ಒಳ ಹೋಗ್ತದೆ. ಅದಕ್ಕೆ ಅಂತರ್ಮುಖ ಅಂತ ಶಾಸ್ತ್ರದಲ್ಲಿ ಹೇಳ. ಅದು ಹೊರಗೆ ಬಂದರೆ ಈ ಶರೀರವನ್ನು ಸೂಕ್ಷ್ಮ ಶರೀರ ಹಿಡ್ಕೊಂಡ್ರೆ ಅದು ಬಹಿರ್ಮುಖ, ಅದರ ಪಾಸಿಬಿಲಿಟಿ ಎಲ್ಲ ಕೊಡಿಸ್ತದೆ. ಅದು ಒಳಗೆ ಹೊಕ್ಕಿದ್ರೆ ಒಳಗಿನ ಶರೀರದ ಪಾಸಿಬಿಲಿಟಿ ಶುರುವಾಗ್ತದೆ. ಆ ಆಹಾರ ಸಿಕ್ಕಿದ ಮೇಲೆ ಅಲ್ವಾ? ಯಾರಿಗಾರು ಒಳ್ಳೆ ಹೋಟ್ಲಲ್ಲಿ ಊಟ ಹಾಕಿಸ್ತೀನಿ ಬಾ ಅಂದರೆ ಅವ ಗೂಡಂಗಡಿ ಅಜ್ಜಿ ಅಂಗಡಿ ಬಜ್ಜಿ ಬಿಡ್ತಾನೆ. ಅಷ್ಟೇ ಮ್ಯಾಟ್ರು. ಇವನಿಗೆ ಇನ್ನೂ ಸ್ಪೆಷಲೈಸ್ಡ್ ಏನೂ ಸಿಗುತ್ತೆ ಅಂತ ಆ ಮನಸ್ಸಿಗೆ ಗೊತ್ತಾಗ್ತದೆ, ಅವಾಗ ಬಿಡ್ತಾನೆ. ಹಾಗಾಗಿ ಸುಮಾರು ಜನ ಧ್ಯಾನದಲ್ಲೇ ವಶ ಆಗೋದು ಋಷಿಗಳಲ್ಲಿ. ಯಾಕೆ? ಅವರಿಗೆ ಅದರಲ್ಲಿ ಏನೋ ಒಂದು ದೊಡ್ಡ ಶಾಂತಿ ಸಿಗುತ್ತೆ. ಈ ಹೊರಗಿನ ಮನಸ್ಸಿನ ಜೊತೆಗೆ ಸಿಗದ ಶಾಂತಿ ಮನಸ್ಸು ಹೊಳ ಹೊಕ್ಕದಾಗ ಅದಕ್ಕೆ ಸಿಗುವುದರಿಂದ ಅದು ಜಾಸ್ತಿ ಹೊತ್ತು ಅದರಲ್ಲೇ ಇರಲಿಕ್ಕೆ ಇಷ್ಟಪಡುತ್ತೆ. ಆವಾಗ ಜ್ಞಾನಿಗಳು ಹೊರಗಿನ ಪ್ರಪಂಚಕ್ಕೆ ಮಾತಾಡಲ್ಲ. ಯಾರು ನೋಡಿದರೆ ಪಾಪ ಇವನು ಅಪ್ಸೆಟ್ ಆಗಿದ್ದಾನೆ. ಸಣ್ಣ ಎಕ್ಸಾಂಪಲ್ ನಾನು ಲಾಜಿಕಲಿ ಹೇಳ್ತೀನಿ. ಯಾರ್ಯಾರು ತುಂಬ ಇಷ್ಟಪಟ್ಟ ಹುಡುಗಿಯೋ ಹೆಂಡತಿಯೋ ಗಂಡನೋ ಮಗನೋ ತೀರಿ ಹೋದಾಗ ಅವನ ಕ್ಲೋಸ್ ಫ್ರೆಂಡ್ ಹೋದರೂ ಅವ ಮಾತಾಡಿಸ್ತಾನೆ 10 ನಿಮಿಷ? ಇಲ್ಲ. ಯಾಕೆ? ಅವನ ಅಟ್ಯಾಚ್ಡ್ ಮನಸ್ಸು ಎಲ್ಲಿರುತ್ತೆ? ಆ ವ್ಯಕ್ತಿತ್ವದ ಜೊತೆಗೆ ಅಟ್ಯಾಚ್ ಆಗಿರುತ್ತೆ. ಅದು ಇವತ್ತಿಂದ ಇಲ್ಲ. ಅದನ್ನು ಹೇಗೆ ಅರಗಿಸ್ಕೊಳ್ಳಿ ಅಂದ ತಕ್ಷಣ ಆ ಮನಸ್ಸು ಡಿಪ್ರೆಸ್ ಆಗಿ ಸುಮ್ಮನೆ ಕೂತಿರುತ್ತೆ. ಅವನನ್ನು ಎಬ್ಬಿಸ್ಬೇಕು. ಏನು ಮಾಡಬೇಕು? ಅದಕ್ಕಿಂತ ಇವ ಬೆಲೆ ಕೊಡೋ ಇನ್ಯಾವುದೋ ಮನಸ್ಸು ಬಂದು ಇವನ ಹತ್ರ ಮಾತಾಡಬೇಕು. ಆವಾಗ ಅದು ಸಕಾರಾತ್ಮಕವಾಗಿ ಹೇಳ್ತದೆ. ಇಲ್ಲ ನಕಾರಾತ್ಮಕವಾಗಿ ಕಿರಿಕಿರಿ ಮಾಡೋ 4 ಜನ ಹೋದರೆ ಅಲ್ಲಿ ಗಲಾಟೆ ಆಗ್ತದೆ. ಎರಡೂ ಕಡೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಯಾವುದು? ಒಂದು ಡಿಪ್ರೆಸ್ಡ್ ಮನಸ್ಸಿನ ಮೇಲೆ, ಒಂದು ಮನಸ್ಸು ಪ್ರೀತಿಯಿಂದ ಬಂದ ಮನಸ್ಸು, ಇನ್ನೊಂದು ಮನಸ್ಸು ನೆಗೆಟಿವಿಟಿಯನ್ನೇ ತುಂಬಿಕೊಂಡು ಬಂದ ಮನಸ್ಸು. ಇಷ್ಟೇ. ಎರಡರ ಇಂಪ್ಯಾಕ್ಟ್ ಏನು? ಒಂದು ಪಾಸಿಟಿವ್, ಇನ್ನೊಂದು ಕುಸ್ತಿ.